ಇವತ್ತು ಮಾಧ್ಯಮದ ಕುತೂಹಲ ಇದ್ದದ್ದು ಎರಡು ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ಭಾಗಿಯಾಗಬೇಕಾಗಿತ್ತು. ಈ ಅಷ್ಟೂ ಗೊಂದಲ ಚರ್ಚೆಗಳು ಶುರುವಾದ ನಂತರ ಎರಡು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿದ್ದರು. ಸ್ಟೇಜ್ ಮೇಲೆ ತುಂಬ ಕ್ಯಾಶುವಲ್ ಆಗಿದ್ರು. ಈಗ ಮ್ಯಾಟ್ರು ಪೀಕ್ಗೆ ಹೋಗಿದೆ. ಇವತ್ತು ಹಂಗೆ ಇರ್ತಾರ ವೇದಿಕೆಯ ಮೇಲೆ ಅನ್ನುವ ಕುತೂಹಲ ಇತ್ತು. ಬೇಕು ಅಂತಾನೋ ಏನೋ ಒಟ್ಟಿನಲ್ಲಿ ಆ ಮುಖಾಮುಖಿಯನ್ನ ತಪ್ಪಿಸಿಕೊಂಡರು. ವಸಂತನಗರದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಗೈರಾದ್ರು. ಕೆಪಿಸಿಸಿ ಕಚೇರಿಯಲ್ಲಿ ಸಂವಿಧಾನ ದಿನದ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರಲಿಲ್ಲ. ಎರಡೂ ಕಾರ್ಯಕ್ರಮಗಳಲ್ಲಿ ಇಬ್ಬರೂ ಹಾಜರಿರ್ತಾರೆ ಅಂತ ಅವರ ಟಿಪಿ ಹೇಳ್ತಿತ್ತು. ಒಂದು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರಲಿಲ್ಲ, ಇನ್ನೊಂದು ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳು ಬರಲಿಲ್ಲ. ಬೆಳಗ್ಗೆ 11 ಗಂಟೆಗೆ ವಸಂತನಗರದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಇತ್ತು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗಲಿಲ್ಲ. ಅದಾದ 1 ಗಂಟೆಗೆ ಅಂದರೆ 12 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಇತ್ತು. ಅದಕ್ಕೆ ಮುಖ್ಯಮಂತ್ರಿಗಳು ಹೋಗಲಿಲ್ಲ. ಇನ್ನು 2 ದಿನಗಳ ಹಿಂದೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಅಲ್ಲಿಂದ ಬಂದ ನಂತರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರನ್ನೂ ಭೇಟಿಯಾದ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ ಒಮ್ಮೆ ಪ್ರಿಯಾಂಕ್ ಖರ್ಗೆ ಅವರು. ತೀರ್ಮಾನ ಅಲ್ಟಿಮೇಟ್ಲಿ ಹೈಕಮಾಂಡ್ ತಗೊಳುತ್ತೆ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಯಾಕೆ ಹೋಗಿದ್ವಿ, ಏನಕ್ಕೆ ಹೋಗಿದ್ವಿ ಅಂತ ತಿಳಿಸಿದ್ದೇವೆ. ಅದು ನಾವು ರಾಜ್ಯದಲ್ಲಿ ಆಳಂದ ಇದು ಓಟ್ ಚೋರಿ ಪ್ರಕರಣ ನಡೆದಿದೆ, ಮಹದೇವಪುರದ ನಡೆದಿದೆ, ನಿಮ್ಮ ಚಿಲುಮೆ ಟ್ರಸ್ಟ್ ನಡೆದಿದೆ. ಅದೆಲ್ಲನೂ ಕೂಡ ಹೋಗಿ ಚರ್ಚೆ ಮಾಡಿ ಬಂದಿದ್ದೀವಿ. ಇದ್ದವ್ರು 3-4 ಜನ ಚರ್ಚೆ ಮಾಡಿದ್ದಾರೆ. ಅದೇನು ಚರ್ಚೆ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಏನು ತೀರ್ಮಾನ ತಗೊಂಡ್ರು ವರಿಷ್ಠರು ತಗೋತಾರೆ. ದಟ್ ಈಸ್ ವೆರಿ ಕ್ಲಿಯರ್ ಅಲ್ಲ. ಈಗ ಯಾರಾದರೂ ಒಬ್ಬರ ಮೇಲೆ ಇಲ್ಲ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಹೇಳಿದಾರ, ಎಲ್ಲರೂ ಕೂಡ ಹೈಕಮಾಂಡಿಗೆ ಬಿಟ್ಟಿದ್ದಾರೆ. ವರಿಷ್ಠರ ಅಂಗಳದಲ್ಲಿ ಆಗಬೇಕು. AICC ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ತೀರ್ಮಾನ ತಗೊತೀನಿ ಅಂತ. ಏನಿದ್ರು ಹೈಕಮಾಂಡ್ ನಿರ್ಣಯ ಅಂತಲೇ ಹೇಳಿರೋದು. ಸೊ ಇದರಲ್ಲಿ ಗೊಂದಲ ಏನಿಲ್ಲ. ನೋಡಿ ಇವರೇ ಇಲ್ಲಿ ಚುನಾವಣೆ ನಡೆದಾಗೆಲ್ಲ ಅವ್ರು ಮುಖ್ಯಮಂತ್ರಿ ರೇಸ್ನಲ್ಲಿ ಇರ್ತಾರೆ, ಮೇಲ್ಗಡೆ ಪಾರ್ಲಿಮೆಂಟ್ ನಡೆದಾಗೆಲ್ಲ ಪ್ರಧಾನಮಂತ್ರಿ ರೇಸ್ನಲ್ಲಿ ಇರ್ತಾರೆ. ಅವೆಲ್ಲ ನೋಡಿ ಇವಾಗ ಅಪ್ರಸ್ತುತ ಚರ್ಚೆಗಳು. ನೋಡಿ ಹಿಂದೆ DCM ಆಗಿ ಇದ್ದವರು ಅವರು. ನೀವು ಹೇಳ್ದಂಗೆ 8-10 ವರ್ಷ ಅವ್ರದ್ದು ಕೂಡ ಸೇವೆ PCC ಆಗಿ ಸುದೀರ್ಘ ಕಾಲ ಇದೆ. ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲ ಅವ್ರ ಅಧ್ಯಕ್ಷರಾದವರು. ಸೊ ಅರ್ಹತೆ ಭಾಳಷ್ಟು ಜನರಿಗಿದೆ ನಮ್ಮ ಪಕ್ಷದಲ್ಲಿ. BJP ಕೇಳ್ಕೊಂಡು ನಾವು ಪಕ್ಷ ನಡ್ಸೋಕ್ಕಾಗುತ್ತಾ? ನಮಗೇನು ಇದು ಬಿದ್ದಿದೆಯಾ BJP ಅವ್ರ ಹತ್ರ ಔಟ್ಸೈಡ್ ಸಪೋರ್ಟ್ ತೊಗೊಂಡು ಮಾಡೋಕ್ಕೆ? ಮತ್ತು ನಾಳೆ ನಾಡಿದ್ದು ಅಲ್ಲಿ ಬೇರೆ 2-3 ಗಂಭೀರವಾದಂಥ ವಿಷಯಗಳು ಚರ್ಚೆ ಇದೆ. ನಮ್ಮ ನೋಡಿ ಯಾರು ಒಬ್ಬರಿಂದ ಪಾರ್ಟಿ ಇಲ್ಲ. ಈಗ ಸಿದ್ದರಾಮಯ್ಯ ಅವರು ಅದಂಥ ಒಂದು ಅಪಾರವಾದಂಥ ಕೊಡುಗೆ ಪಕ್ಷದಲ್ಲಿದೆ ಸುಮಾರು 2 ದಶಕದಿಂದ. ಅದಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತಲ್ಲ. ಮತ್ತೊಮ್ಮೆ ಒಂದು ಕ್ವಿಕ್ ರಿಯಾಕ್ಷನ್ಗೆ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಈ ಹೇಳಿಕೆಗಳು ಭೇಟಿಗಳು ನಡೀತಾ ಇರ್ತವೆ. ಇಡೀ ವಿಷಯ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು ದೆಹಲಿಯಿಂದ ಇಬ್ಬರಿಗೂ ಕಾಲ್ ಬಂದಾಗ ಯಾವಾಗ ಆಗಬಹುದು? ಅದೇ ದಿನಗಳಲ್ಲಾಗತ್ತಾ, ವಾರಗಳಲ್ಲಾಗತ್ತಾ? ಅದೇ ನನಗನ್ಸುತ್ತೆ ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಾಯಶಃ ಬಿಹಾರದ ಚುನಾವಣಾ ಫಲಿತಾಂಶದ ಒಂದು ವಿಶ್ಲೇಷಣೆಯ ನಂತರ ಸಂಜೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ನಡುವೆ ಈ ವಿಷಯ ಚರ್ಚೆ ಆಗತ್ತೆ. ಆಗ ಏನು ಮಾಡಬೇಕು ಅಂತಕ್ಕಂಥದ್ದರ ಬಗ್ಗೆ, ಯಾಕಂದರೆ ಇಲ್ಲಿಯವರೆಗೂ ರಾಹುಲ್ ಗಾಂಧಿ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಯಾರೂ ಗೇಜ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅನೇಕರಿಗೆ ಗೊತ್ತಿದೆ ಪ್ರಿಯಾಂಕಾ ಗಾಂಧಿ ಈಸ್ ಫೇವರಿಂಗ್ ಡಿ ಕೆ ಶಿವಕುಮಾರ್. ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಬಗ್ಗೆ ಕೂಡ ಅವ್ರಿಗೆ ಅಪಾರವಾಗಿರ್ತಕ್ಕಂಥ ಒಂದು ಗೌರವವಿದೆ.
ಬಟ್ ಗೌರವ ಡಸಂಟ್ ಮೀನ್ ದ್ಯಾಟ್ ನೀವು ಇಲ್ಲ ಅವರನ್ನು 5 ವರ್ಷ ಮುಂದುವರಿಸಬೇಕು ಅನ್ನೋದು ಇರಲ್ಲ. ಅವರನ್ನು ಬೇಸರಕ್ಕೆ ದೂಡದೆ, ಅಸಮಾಧಾನಕ್ಕೆ ದೂಡದೆ ಹೇಗೆ ನಿರ್ಣಯ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಆತಂಕ, ದ್ವಂದ್ವ ನಿಶ್ಚಿತವಾಗಿ ರಾಹುಲ್ ಗಾಂಧಿ ಮನಸ್ಸಿನಲ್ಲಿರುತ್ತೆ. ಮತ್ತು ಇನ್ನೊಂದಿದೆ ಅಜಿತ್, ಈಗ ರಾಹುಲ್ ಗಾಂಧಿ ಚುನಾವಣೆಯ ಮೇಲೆ ಚುನಾವಣೆಗಳನ್ನು ಸೋಲ್ತಾ ಇರುವಾಗ ಇಂಥ ಒಂದು ಪ್ರಮುಖ ನಿರ್ಣಯವನ್ನು ತೆಗೆದುಕೊಂಡು ನಾಳೆ ಒಂದು ಸ್ವಲ್ಪ ಸರ್ಕಾರಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ರಾಹುಲ್ ಗಾಂಧಿ ಹ್ಯಾಸ್ ಲಾಟ್ ಟು ಆನ್ಸರ್ ಫ್ರಮ್ ಹಿಸ್ ಓನ್ ಪಾರ್ಟಿ. ಕರೆಕ್ಟ್. ಅಂದರೆ ನಾವೀಗ ಇದನ್ನು ಕರ್ನಾಟಕದಲ್ಲಿ ಕುಳಿತು ನೋಡೋದಕ್ಕೂ ದಿಲ್ಲಿಯಲ್ಲಿ ಕುಳಿತು ನೋಡೋದಕ್ಕೂ ಇದಕ್ಕೆ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಡಬ್ಲಿ ಶೂರ್ ಆಗುವವರೆಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಇನ್ಪುಟ್ ಏನಿದೆ, ಪರಮೇಶ್ವರ್ ಮತ್ತು ಸೇರಿದಂತೆ ಉಳಿದವರ ಅಂಬೋಣ ಏನಿದೆ, ಸಿದ್ದರಾಮಯ್ಯನವರ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಎಷ್ಟು ದೂರದವರೆಗೆ ಹೋಗ್ಲಿಕ್ಕೆ ತಯಾರಿದ್ದಾರೆ ಅಥವಾ ಬಾರ್ಗೇನ್ ಮಾಡ್ಲಿಕ್ಕೆ ತಯಾರಿದ್ದಾರೋ ಇದನ್ನು ಗೇಜ್ ಮಾಡದೆ ತರಾತುರಿಯಲ್ಲಿ ಇವತ್ತು ಅನ್ನಿಸ್ತು ನಾಳೆ ಕೈ ಹಾಕ್ಬಿಡ್ತೀವಿ ಅನ್ನೋದನ್ನು ಹೈಕಮಾಂಡ್ಗಳು ಮಾಡಲಿಕ್ಕೆ ಆಗಲ್ಲ. ಅದು ಈ ರೀತಿಯ ಸೆಟ್ ಬ್ಯಾಕ್ ಪರಿಸ್ಥಿತಿಯಲ್ಲಿದ್ದಾಗ. ಹಾಗಾಗಿ ನನಗನ್ಸುತ್ತೆ ಅಜಿತ್, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಾಹುಲ್ ಗಾಂಧಿ ಮಧ್ಯೆ ಮಾತುಕತೆ ನಡೆದ ನಂತರ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನು ಕೂಡ ಈ ನಿರ್ಣಯ ಪ್ರಕ್ರಿಯೆಯಲ್ಲಿ ಒಳಪಡಿಸಬೇಕಾಗತ್ತೆ. ಒಂದು ಮಾತ್ರ ನಿಜ ಅಜಿತ್, ಹೈಕಮಾಂಡ್ ಮೂಲಗಳು ಅದನ್ನು ಹೇಳ್ತಾ ಇವೆ, ಸಿದ್ದರಾಮಯ್ಯನವರ ಆಪ್ತ ಮೂಲಗಳು ಹೇಳ್ತಾ ಇವೆ, ಒಂದು ವೇಳೆ ಅಂದರೆ ಕಾಂಟ್ರರಿ ಟು ದ ಪಬ್ಲಿಕ್ ಪರ್ಸೆಪ್ಷನ್, ಒಂದು ವೇಳೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ 1-to-1 ಸಿದ್ದರಾಮಯ್ಯನವ್ರ ಜೊತೆ ಕುಳಿತು ಮಾತಾಡಿದರೆ ಅವರು ಬಂಡಾಯದವರೆಗೆ ಹೋಗುವ ಸಾಧ್ಯತೆಗಳು ಕಡಿಮೆ. ಮುಂದೇನಾಗತ್ತೆ 7 ಗಂಟೆಗೆ ಚರ್ಚೆ ಮಾಡೋಣ. ಇದರೊಂದಿಗೆ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.